ಬೆಳಗು, ಕತ್ಲೆ, ಸೂರ್ಯ, ಬಿಸಿಲು, ಮಳೆ, ಚಳಿ, ಗಾಳಿ ಏನು ಒಂದಿರ ರೈತ ತುಂಬ ಕಷ್ಟ ಬಿದ್ದು ತಾನು ಬೆಳೆಗಳನ್ನ ಬೆಳೀತಾ ಹೋಗ್ತಾನೆ. ಎಲ್ಲ ಗಲೀಜುಗಳು ಮಾಡಿಕೊಂಡು ಮಣ್ಣಲ್ಲೇ ಒದ್ದಾಡಿಕೊಂಡು ಮಣ್ಣಿಗೋಸ್ಕರನೇ ತನ್ನ ಜೀವನ ಸಾಗಿಸಿ ಆಹಾರ ಪದಾರ್ಥಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಿದ್ದಾನೆ. ಅದು ಆರೋಗ್ಯಕರವಾಗಿಯೇ ಬೆಳೀತಕ್ಕಂಥ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಬೆಳೀತಿದ್ದಾನೆ. ಸೊ ಇಲ್ಲಿ ಸಮಗ್ರ ಕೃಷಿ ಬೇಸಾಯ ಪದ್ಧತಿ ಮಾಡೋರು ಇದ್ದಾರೆ, ಎಲ್ಲ ರೀತಿ ಆಹಾರ ಪದಾರ್ಥಗಳನ್ನ ಬೆಳೆಯುವಂಥ ಜನಗಳಿದ್ದಾರೆ. ಅದನ್ನು ಕೊಂಡ್ಕೊಳ್ಳುವಂಥವ್ರು ನಮ್ಮ ಗ್ರಾಹಕರುಗಳು. ಸೊ ಪ್ರತಿಯೊಂದು ಪದಾರ್ಥಗಳನ್ನು ರೈತರುಗಳು ಹೇಗೆ ಬೆಳೀತಾರೋ ಅದನ್ನು ಯೂಸ್ ಮಾಡ್ತಕ್ಕಂಥವ್ರು ಡೆಫಿನೆಟ್ಲಿ ಕನ್ಸ್ಯೂಮರ್ಗಳೇ, ಅಂದರೆ ಗ್ರಾಹಕರುಗಳೇ ಅಥವಾ ಜನಗಳೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ರೈತರು ಬೆಳ್ತಿರ್ತಕ್ಕಂಥ ಪದಾರ್ಥಗಳನ್ನ ಸೂಟು ಬೂಟು ಹಾಕೊಂಡು ಬಂದು ಅವುಗಳನ್ನ ಬೈ ಮಾಡಿ ದೊಡ್ಡ ಮಾಡ್ತಾ ಟನ್ಗಟ್ಟಲೆ ಅದಕ್ಕೆ ಒಂದು ಲೇಬಲ್ಗಳಾಕಿ ಒಂದು ಬ್ರ್ಯಾಂಡ್ ಅಂತ ಮಾಡಿ ಅದನ್ನು ಬಣ್ಣದ ಕವರ್ಗಳಾಕಿ ಕೆಡದೇ ಇರೋ ಥರ ಕೆಲವೊಂದು ಕೆಮಿಕಲ್ ಯೂಸ್ ಮಾಡಿ ಪ್ಯಾಕೆಟ್ ಸಿಸ್ಟಮ್ ಮಾಡಿ ಕರೆಕ್ಟಾಗಿರೋ ಹಸಿರು ಪದಾರ್ಥಗಳನ್ನ ಅಥವಾ ಫುಡ್ ಪ್ರಾಡಕ್ಟ್ಗಳನ್ನ ಬೈ ಪ್ರಾಡಕ್ಟ್ಗಳಾಗಿ ಮಾಡಿ ವಿಷ ಆಹಾರಗಳನ್ನಾಗಿ ಕನ್ವರ್ಟ್ ಮಾಡಿ ಒಂದು ಪ್ಯಾಕ್ ಮಾಡಿ ಕಸ್ಟಮರ್ಸ್ಗಳಿಗೆ ಕೊಡ್ತಿದ್ದಾರೆ. ಬಟ್ ನಮಗೊಂದು ಅರ್ಥ ಆಗ್ತಿಲ್ಲ, ತಿನ್ನೋ ಜನಗಳು ಯಾಕೆ ಬೆಳೆಯೋರ ಹತ್ರನೇ ಡೈರೆಕ್ಟಾಗಿ ಹೋಗಬಾರ್ದು? ಇಲ್ಲಿ ಫೇಲ್ ಆಗ್ತಿದ್ದಾರೆ ಎಲ್ಲ ರೈತರುಗಳು ಅಥವಾ ಒಬ್ಬ ರೈತ ಎಲ್ಲ ಥರ ಪದಾರ್ಥಗಳನ್ನ ಬೆಳೆಯೋಕ್ಕಾಗಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಬ್ಬ ರೈತ ಎಲ್ಲನೂ ಸಪ್ಲೈ ಮಾಡೋ ಥರ ಆಗಬೇಕು ಅನ್ನೋದು ಉದ್ದೇಶ. ಈ ರೀತಿ ರೈತ ತಾನು ಇಲ್ಲದೇ ಇರತಕ್ಕಂಥ ಪದಾರ್ಥಗಳನ್ನ ಸಹ ಬೇರೆ ಹತ್ರ ತರಿಸ್ಕೊಡೋ ಜವಾಬ್ದಾರಿಗಳನ್ನ ಅವನೇ ತಗೊಂಡ್ರೆ ಎಲ್ಲರ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಈ ಸಮಾಜ ಅರ್ಥಪೂರ್ಣವಾದ ಆರೋಗ್ಯ ಜೀವನವನ್ನು ನಡೆಸುತ್ತೆ.